హాయ్ అండి, వెల్కమ్ బ్యాక్ టు మంతನ ಕ್ರಿಯೇಷನ್ಸ್. ఈరోజు థ్రెడ్ బ్యాంగిల్స్ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋವು 3mm ರೌಂಡ್ ಶೇಪ್ ಕುಂದನ್, 6K ಐ ಶೇಪ್ ಕುಂದನ್, ರೆಡ್ ಕಲರ್ ಥ್ರೆಡ್, ಗ್ಲೂ, 2 ಕಟ್ ಬ್ಯಾಂಗಲ್ಸ್, ಸಿಜರ್, ಗೋಲ್ಡ್ ಬಾಲ್ ಚೈನ್. ಥ್ರೆಡ್ಡನ್ನು 40 ವರುಸಗಳಲ್ಲಿ ರ್ಯಾಪ್ ಮಾಡ್ಕೋಬೇಕು. ರ್ಯಾಪ್ ಮಾಡ್ಕೊಂಡ ನಂತರ ಈ ಥರ ಒಂದೇ ರೀತಿ ಕಟ್ ಮಾಡಿಕೊಂಡು ಥ್ರೆಡ್ಡನ್ನು ಈ ರೀತಿ ಸುತ್ಕೋಬೇಕು. ನೀಟಾಗೆ ಬೆಳ್ಳಿಂದ ಅದುಮ್ಕೊತ ನೀಟಾಗೆ ಬ್ಯಾಂಗಲ್ಗೆ ಕ್ಲೀನಾಗಿ ಸುತ್ಕೋಬೇಕು. ಈ ಥರ ನೋಡಿ, ಯಾರಿಗಾದರೂ ಈ ಬ್ಯಾಂಗಲ್ಸ್ ಬೇಕು ಅಂದರೆ ಫಸ್ಟಲ್ಲಿ ನಂಬರ್ ಫ್ಲೋ ಆಗ್ತಾಯಿದೆ, ಆ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೋಬೋದು ಬೇಕು ಅಂದರೆ. ನೋಡಿ, ಈಗ ಕುಂದನ್ಸ್ನ ಯಾವ ರೀತಿ ಅಂಟಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ವಿ. ಕುಂದನ್ಸ್ನ ಒಂದು ಕುಂದನ್ಸ್ ಜೊತೆ ಇನ್ನೊಂದು ಕುಂದನ್ಸ್ನ ಈ ರೀತಿ ನೀಟಾಗೆ ರೌಂಡ್ ಶೇಪಲ್ಲಿ ಜೋಡಿಸ್ಕೋಬೇಕು. ಮಧ್ಯ ಒಂದು ಇಟ್ಬಿಟ್ಟು ಆಮೇಲೆ ಫಸ್ಟು ಇಲ್ಲಿ ಒಂದು ಕ್ಲಿಪ್ಪು ಮಿಸ್ ಆಗಿದೆ. ಫಸ್ಟು 4 ಸೈಡು ಸರಿ ಸಮ ಇರೋ ರೀತಿ ಗ್ಲೂವನ್ನು ಫಸ್ಟ್ ಅಪ್ಲೈ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿ ಗ್ಲೂ ಇಂದ ಗಮ್ಮನ್ನು ಅಂಟಿಸ್ಕೊಳ್ತಾ ಹೋಗಬೇಕು. ಕುಂದನ್ಸನ್ನು ಈ ರೀತಿ ನೀಟಾಗಿ ಕುಂದನ್ಸನ್ನು ಅಂಟಿಸ್ಬಿಟ್ಟು ನೆಕ್ಸ್ಟ್ ಈ ಸೈಡಿಂದ ಈ ರೀತಿ ಕುಂದನ್ಸನ್ನು ಅಂಟಿಸ್ಬೇಕು. ಈ ರೀತಿ ಅಂಟಿಸ್ಬಿಟ್ಟು ಇಲ್ಲಿ ನೋಡಿ, ಗ್ಲೂ ಫಸ್ಟ್ ಮಾಡಿದ್ದೀನಿ. ಅದು 4 ಸೈಡು ಒಂದೇ ಸಮನೆ ಇರಬೇಕು. ಹಂಗೆ ಅದಕ್ಕೆ ಮಾರ್ಕರ್ಸ್ ಬರುತ್ತೆ. ಮಾರ್ಕರ್ಸಿಂದ ಫಸ್ಟು ನೀವು 4 ಸೈಡು ಮಾಡ್ಕೋಬೇಕು. ಅದು ಕ್ಲಿಪ್ಪು ಮಿಸ್ ಆಗಿದೆ, ಅದು ಇನ್ನೊಂದು ಸರಿ ತೋರಿಸ್ತೀನಿ. ಈ ರೀತಿ ನೀಟಾಗಿ ಕುಂದನ್ಸನ್ನು ಜೋಡಿಸ್ತಾ ಹೋಗಬೇಕು. ಫಸ್ಟ್ ಟೈಮ್ ಮಾಡ್ಕೊಳ್ಳೋಗೆ ನೀಟಾಗಿ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಇನ್ನೂ ಒಳ್ಳೊಳ್ಳೆ ಡಿಸೈನ್ ತೋರಿಸ್ತೀವಿ. ನೋಡಿ, ಈ ರೀತಿ ನೀಟಾಗಿ ಮಾಡಿಕೊಂಡು ಎಲ್ಲಿ ಗ್ಯಾಪ್ ಇದೆಯಲ್ವ ಅಲ್ಲೊಂದು ಸರಿ 3mm ಕುಂದನ್ಸ್ನ, ವೈಟ್ ಶೇಪ್ ಕುಂದನ್ಸ್ನ ಅಂಟಿಸ್ಕೋಬೇಕು. ಎಲ್ಲ ಆದಮೇಲೆ ಈ ರೀತಿ ಆಗುತ್ತೆ ನೋಡಿ. ಕರೆಕ್ಟಾಗಿ 4 ಸೈಡಲ್ಲಿ 3mm ರೌಂಡ್ ಶೇಪ್ ಕುಂದನ್ 4 ಸೈಡಲ್ಲಿ ಕರೆಕ್ಟಾಗಿ ಗ್ಯಾಪ್ ಮಧ್ಯೆ ಬರಬೇಕು. ಅದು ಕ್ಲಿಪ್ ಮಿಸ್ ಆಗಿದೆ, ಇನ್ನೊಂದು ಸರಿ ತೋರಿಸ್ತೀವಿ. ಇವಾಗ 30 ಲೈನ್ ತೊಗೊಬೇಕು ದಾರನ. 35 ದಾರ ತೊಗೊಂಡು ನೀಟಾಗಿ ಒಂದೇ ಸಮನಲ್ಲಿ ಅದನ್ನು ಅಂಟಿಸ್ಕೊಂಡು 6 ಕಟ್ ಬ್ಯಾಂಗಲ್, ಇದು 6 ಕಟ್ ಬ್ಯಾಂಗಲ್ಗೆ ಈ ರೀತಿ ಸುತ್ಕೋಬೇಕು. ಇದು ಬಂದು 6 ಕಟ್ ಬ್ಯಾಂಗಲ್. ಈ ರೀತಿ ನೀಟಾಗಿ ರ್ಯಾಪ್ ಮಾಡಿಕೊಂಡು ಗೋಲ್ಡ್ ಬಾಲ್ ಚೈನ್ನ ಅಂಟಿಸ್ಕೋಬೇಕು ನೀಟಾಗಿ. ಫಸ್ಟೇ ಬೇಕು ಅಂದರೆ ನೀವು ಗೋಲ್ಡ್ ಬಾಲ್ ಚೈನ್ನ ಅಂಟಿಸ್ಕೊಂಡು ಇಟ್ಕೊಂಡಿರ್ಬೋದು. ಕಟ್ ಮಾಡಿ ಇಟ್ಕೊಂಡಿರ್ಬೋದು, ಅಂಟಿಸ್ಕೋಬೋದಲ್ಲ, ಕಟ್ ಮಾಡಿ ಇಟ್ಕೊಂಡಿರ್ಬೋದು. ಆಮೇಲೆ 6 ಲೈನ್ಸ್ ಥ್ರೆಡ್ ತೊಗೊಂಡು ಗ್ಲೂ ಅಪ್ಲೈ ಮಾಡಿಕೊಂಡು ಒಂದು ಸೈಡ್ ಅಲ್ಲಿ ಗ್ಲೂ ಅಪ್ಲೈ ಮಾಡಿಬಿಟ್ಟು ಅದರಿಂದ ಪ್ರತಿ ಬಾಲ್ ಇರುತ್ತಲ್ಲ ಆ ಬಾಲ್ಗೂ ಸುತ್ಕೊಂಬರ್ಬೇಕು ನೀಟಾಗಿ. ಪ್ರತಿ ಬಾಲ್ಗೂ ಮಿಸ್ ಆಗಬಾರ್ದು, ಒಂದು ಬಾಲ್ ಕೂಡ ಆ ರೀತಿ ನೀಟಾಗಿ ಸುತ್ಕೊಂಡು ಬರಬೇಕು. ನಾನು ಸ್ಪೀಡಾಗಿ ಇಕ್ಕಿದ್ದೀನಿ ವಿಡಿಯೋನ.